ಪಾಣಕ್ಕಾಡು ಸೈಯದ್ ಮುಹಮ್ಮದ್ ಅಲಿ ಸಿಹಾಬ್ ತಂಗಳ್ ಅವರ 17ನೇ ಪುಣ್ಯಸ್ಮರಣೆ ಅಂಗವಾಗಿ ಎಐಕೆಎಂಸಿಸಿ ವಿರಾಜಪೇಟೆ ಶಾಖೆ ವತಿಯಿಂದ ವಿರಾಜಪೇಟೆ ಸರಕಾರಿ ಸಾರ್ವಜನಿಕ ಆಸ್ಪತ್ರೆಯ ಸುಮಾರು 60 ಒಳ ರೋಗಿಗಳಿಗೆ ಉಚಿತವಾಗಿ ಹಣ್ಣು ಹಂಪಲುಗಳನ್ನು ವಿತರಿಸಲಾಯಿತು. ವಿರಾಜಪೇಟೆ ಸರಕಾರಿ ಆಸ್ಪತ್ರೆಯ ವೈದ್ಯೆ ಡಾ. ರಾಜೇಶ್ವರಿ ಈ ಸಂದರ್ಭ ಮಾತನಾಡಿ, ಎಐಕೆಎಂಸಿಸಿ ಹಲವು ವರ್ಷಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ನಿಸ್ವಾರ್ಥ ಸಮಾಜ ಸೇವೆಯನ್ನ ಮಾಡ್ತಾ ಇದ್ದು, ರೋಗಿಗಳ ಬಗ್ಗೆ ತೋರಿಸ್ತಾ ಇರುವ ಕಾಳಜಿ ಮತ್ತು ಮಾನವೀಯ ಸೇವೆ ಶ್ಲಾಘನೀಯವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಭಾಳ ಆಶ್ಚರ್ಯ ಆಯ್ತಂದರೆ ಪ್ಯಾಲಿಯೇಟಿವ್ ಕೇರ್ ಅಂದರೆ ಕೆಲವು ಸರಿ ಮನೆಯವರೇ ಎಷ್ಟೊಂದು ಜನನ ನೋಡ್ಕೊಳ್ಳಲ್ಲ, ಶುರುಗೆ ನೋಡ್ಕೊಳ್ತಾರೆ, ಮತ್ತು ಕಾಲಕ್ರಮೇಣ ಆಗುವಾಗ ಎಲ್ಲರೂ ಬೇಸತ್ತು ಹೋಗ್ಬಿಡ್ತಾರೆ. ಅದು ನೀವು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇರ್ತೀರ. ದೇವ್ರ ಪೂಜೆ ಮಾಡೋದಕ್ಕಿಂತ ಹೆಚ್ಚಾಗಿ ಇದು ಒಳ್ಳೆ ಕೆಲಸ, ಮುಂದುವರಿಸಿ. ಎಐಕೆಎಂಸಿಸಿ ಸಿಹಾಬ್ ತಂಗಳ್ ಸೆಂಟರ್ ಫಾರ್ ಹ್ಯುಮ್ಯಾನಿಟಿ ವಿರಾಜಪೇಟೆ ಶಾಖೆ ಅಧ್ಯಕ್ಷ ಮೊಹಮ್ಮದ್ ಹಾಜಿ, ಕಾರ್ಯದರ್ಶಿ ಸಾಜಿರ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ನಾವು ಸುಮಾರು 5 ವರ್ಷದಿಂದ ಇಲ್ಲಿ ಕೊಡಗಿನ ಸುತ್ತಮುತ್ತ ಬಡ ರೋಗಿಗಳಿಗೆ ಸಿಹಾಬ್ ತಂಗಳ್ ಸೆಂಟರ್ ಫಾರ್ ಹ್ಯುಮ್ಯಾನಿಟಿ ಇವರ ಹೆಸರಿನಲ್ಲಿ ಸುಮಾರು 1000ಕ್ಕಿಂತಲೂ ಹೆಚ್ಚು ರೋಗಿಗಳಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡ್ತಾ ಬರ್ತಿದ್ದೀವಿ. ಅದಾಗಿದ್ದು ಬೆಡ್ ಪೇಷಂಟ್ ಆಗಿರುವ ಪೇಷಂಟ್ಗಳಿಗೆ, ಅದೇ ರೀತಿ ವೀಲ್ ಚೇರ್ಗಳಾಗಲಿ, ಬೆಡ್ ಆಗಲಿ, ವಾಟರ್ ಬೆಡ್ ಆಗಲಿ, ಏರ್ ಬೆಡ್ಗಳಾಗಲಿ ಇದನ್ನೆಲ್ಲ ಕೊಟ್ಟು ಬರ್ತಾಯಿದ್ದೀವಿ. ಇದೆಲ್ಲ ನಾವು ಒಂದು 5 ವರ್ಷದಿಂದ ಪೇಷಂಟ್ಗಳಿಗೆ ಉಚಿತವಾಗಿ ಕೊಡ್ತಾ ಬರ್ತಾಯಿದ್ದೀವಿ. ಅದರ ಹಿಂದೆ ನಾವು ಇವಾಗ ನಮ್ಮ ಸಿಹಾಬ್ ತಂಗಳ್ ಸಿಹಾಬ್ ತಂಗಳ್ ಅವರ ಹೆಸರಿನಲ್ಲಿ ಅವರ ನೆನಪಿಗೋಸ್ಕರ ಇವತ್ತು ನಾವು ಇಲ್ಲಿ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಇರುವಂತಹ ರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಿಸಿ ಅವರಿಗೆ ಒಂದು ಸಾಂತ್ವನ ಹೇಳುವ ಮೂಲಕ ಈ ಒಂದು ಪ್ರೋಗ್ರಾಮನ್ನು ಇಟ್ಟಿದ್ದೀವಿ. ಅದಕ್ಕೆ ಎಲ್ಲರಿಗೂ ಧನ್ಯವಾದವನ್ನು.